ತನಿಖೆ ನಿಷ್ಪಕ್ಷಪಾತವಾಗಿರಬೇಕು, ಜನರಲ್ಲಿ ಒಂದು ವಿಶ್ವಾಸ ಮೂಡಬೇಕು. ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ಅವರು ವಾದ ಹೂಡ್ತಾ ಇರೋದು. ರಾಜಕಾರಣಿಗಳು ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ಕಷ್ಟ ಇರುತ್ತೆ. ಹೀಗಾಗಿ ಸ್ವತಂತ್ರ ತನಿಖೆ ನಡೆಸುವಂತ ಅಗತ್ಯತೆ ಇದೆ. ತನಿಖೆ ನಿಷ್ಪಕ್ಷಪಾತವಾಗಿರಬೇಕು, ಈ ಮುಖೇನವಾಗಿ ಜನರಲ್ಲಿ ಒಂದು ವಿಶ್ವಾಸ ಮೂಡಬೇಕು. ಈಗ ಲೋಕಾಯುಕ್ತ ತನಿಖೆ ಏನ್ ನಡೆಸ್ತಾ ಇದೆ, ಇದು ಹೌದು, ಇದು ಒಂದು ಸರ್ಕಾರದ ಸುಪರ್ದಿಗೆ ಬರುವಂತಹದ್ದಾಗಿರುತ್ತೆ. ಆ ಕಾರಣಕ್ಕಾಗಿ ನಾವಿಲ್ಲಿ ಅಂದ್ರೆ ಸರ್ಕಾರ ಸುಪರ್ದಿಗೆ ಯಾಕೆ ಅಂತ ಹೇಳ್ತಾ ಇರುವಂಥದ್ದು ಅಂತಂದ್ರೆ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಮತ್ತೊಂದು, ಇದೆಲ್ಲವೂ ಕೂಡ ಸರ್ಕಾರದ ಕಣ್ಕೆಳಗೆ ನಡೆಯುವಂತಹ ಕಾರಣದಿಂದಾಗಿ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಹಿಂದೆಯಿಂದ ಅವರು ಹುಡ್ತಾ ಇರುವಂತ ವಾದ. ಯಾರು? ಸ್ನೇಹಮಯಿ ಕೃಷ್ಣ. ಈವರೆಗಿನ ತನಿಖೆ ವರದಿ ಸಲ್ಲಿಸಬೇಕಿತ್ತು. ನಾಳೆವರೆಗೆ ಈವರೆಗಿನ ತನಿಖೆ ವರದಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರ ಪರ ವಕೀಲ ವೆಂಕಟೇಶ್ ಅರಬಟ್ಟಿಗೆ ಸೂಚನೆಯನ್ನ ನೀಡಲಾಗಿದೆ. ಈವರೆಗಿನ ತನಿಖೆಯ ವರದಿ ಸಲ್ಲಿಸಿಲ್ಲ, ಯಾಕೆ? ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ನಿಮ್ಗೆ ಗೊತ್ತಿಲ್ಲ, ಈಗ ಆಲ್ರೆಡಿ ಈ ವರದಿಯನ್ನ ಸಲ್ಲಿಸಬೇಕಿತ್ತು. 3 ತಿಂಗಳ ಡೆಡ್ಲೈನ್ ಅನ್ನ ಕೊಡಲಾಗಿರುವಂಥದ್ದು. ಆದರೆ ಆ 3 ತಿಂಗಳ ಡೆಡ್ಲೈನ್ನ ಒಳಗಾಗಿ ವರದಿಯನ್ನ ಸಲ್ಲಿಸಿಲ್ಲ. ಹಿಂಗಾಗಿ ಈಗ ಬಹುಶಃ ಈ ತಿಂಗಳ 28ನೇ ತಾರೀಕಿನ ತನಕ ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ ಅವಧಿಯನ್ನ. ಈಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ನಾಗಪ್ರಸನ್ನ ಅವರು, ಇಲ್ಲಿ ತನಕದ ವರದಿಯನ್ನ ಯಾಕೆ ನೀವು ಸಲ್ಲಿಸಿಲ್ಲ? ಯಾಕೆ ಇನ್ನೂ ವರದಿ ಸಲ್ಲಿಸಿಲ್ಲ? ಆಗಿದೆಯಲ್ಲ ನಿಮ್ಮ ಟೈಮು, ನಾಳೆ ಒಳಗೆ ಆ ವರದಿ ಸಲ್ಲಿಸಿ ನನಗೆ. ಇಲ್ಲಿ ತನಕ ಏನಾಗಿದೆ ಅದನ್ನ